ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಹಾನ ಕುಂದರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಚಾನಲ್ನ ಡಿಸ್ಕ್ರೈಬ್ ಮಾಡಿರೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋ ಬೆಳವಣಿಗೆ ನೋಡಿ ಒಬ್ಬ ನರ್ಸಿಂಗ್ ಆಫೀಸರ್ ಆಗಿ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕೆ ಅಂತ ಅನ್ನಿಸ್ತು. ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡಿರೋರು ನಿಜವಾಗ್ಲೂ ಅಪಾಯದಲ್ಲಿದ್ದಾರಾ? ಹೌದು ಅಂತ ಆದರೆ ಅದು ಯಾವ ಥರ ರಿಸ್ಕ್, ಅದಕ್ಕೆ ಪರಿಹಾರ ಏನು, ನಿಜವಾಗ್ಲೂ ನಾವೆಲ್ಲ ಪ್ಯಾನಿಕ್ ಆಗೋ ನೆಸೆಸಿಟಿ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಉತ್ತರ ಕೊಡೋಕ್ಕೆ ಪ್ರಯತ್ನಿಸ್ತೀನಿ. ಸೊ ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಕೋವಿಶೀಲ್ಡ್ ಮ್ಯಾನುಫ್ಯಾಕ್ಚರರ್ ಆದಂತಹ ಆಸ್ಟ್ರಾಜೆನೆಕಾ ಫಾರ್ಮಸಿ ಕಂಪನಿ UK ಕೋರ್ಟಲ್ಲಿ ಈ ಕೋವಿಶೀಲ್ಡ್ ವ್ಯಾಕ್ಸಿನಿಂದಾಗಿ ಒಂದು ರಕ್ತ ಹೆಪ್ಪುಗಟ್ಟುವಂತಹ ಒಂದು ಅನ್ಕಾಮನ್ ಅಡ್ಡ ಪರಿಣಾಮ ಉಂಟಾಗುತ್ತೆ ಅಂತ ಒಪ್ಕೊಂಡಿದೆ. ಸೊ ಇದರಿಂದಾಗಿ ಎಲ್ಲರಲ್ಲೂ ಒಂಥರ ಭಯ ಹುಟ್ಕೊಂಡಿದೆ. ನಮ್ಮ ಇಂಡಿಯಾದಲ್ಲಿ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ನ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈ ಆಸ್ಟ್ರಾಜೆನೆಕಾ ಕಂಪನಿಯಿಂದ ಲೈಸೆನ್ಸ್ ಪಡೆದು ಸೇಮ್ ಫಾರ್ಮುಲಾ ಯೂಸ್ ಮಾಡಿ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ವ್ಯಾಕ್ಸಿನ್ ಸೇಮ್, ಯಾಕಂದ್ರೆ ಯೂಸ್ ಮಾಡಿದಂಥ ಫಾರ್ಮುಲಾ ಕೂಡ ಸೇಮ್ ಆಗಿರುತ್ತೆ. ಸೊ ಇಂಡಿಯಾದಲ್ಲಿ ವ್ಯಾಕ್ಸಿನ್ ಬಂದಂತಹ ಇನಿಷಿಯಲ್ ಪೀರಿಯಡ್ ಅಲ್ಲಿ ಕೋವ್ಯಾಕ್ಸಿನ್ ಜಾಸ್ತಿ ಅವೈಲೇಬಲ್ ಇಲ್ಲದೆ ಇರೋದ್ರಿಂದಾಗಿ ಆಲ್ಮೋಸ್ಟ್ 90% ಇಂಡಿಯನ್ ಪಾಪ್ಯುಲೇಷನ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನೇ ತಗೊಂಡಿದ್ದಾರೆ. ಸೊ ಈಗ ಈ ಸುದ್ದಿ ಕೇಳ್ಬಿಟ್ಟು ಆಲ್ಮೋಸ್ಟ್ ಯಾರೆಲ್ಲ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡಿದ್ದಾರೆ ಎಲ್ಲರೂ ಕೂಡ ಒಂಥರ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಯಾಕೆ ಈ ಸೈಡ್ ಎಫೆಕ್ಟ್ ಕೋವಿಶೀಲ್ಡ್ ಅಲ್ಲಿ ಮಾತ್ರ ಇದೆ, ಕೋವ್ಯಾಕ್ಸಿನ್ ಅಲ್ಲಿ ಯಾಕಿಲ್ಲ ಅಂತಂದ್ರೆ, ಎರಡು ವ್ಯಾಕ್ಸಿನ್ ಅಲ್ಲಿ ನಮ್ಮ ಬಾಡಿಗೆ ವೈರಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡಿದಂತಹ ಮೆಥಡ್ ಡಿಫ್ರೆಂಟ್. ಸೊ ಈ ಕೋವಿಶೀಲ್ಡ್ ಅಲ್ಲಿ ಯೂಸ್ ಮಾಡಿದಂತಹ ಸೇಮ್ ಮೆಥಡ್ ಅನ್ನ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಯವರು ಕೂಡ ಯೂಸ್ ಮಾಡಿದ್ರು. ಸೊ ಇವನ್ ಆ ಕಂಪನಿಯ ವ್ಯಾಕ್ಸಿನ್ ಅಲ್ಲಿ ಕೂಡ ನಾವು ಇದೇ ತರಹದ ಸೈಡ್ ಎಫೆಕ್ಟ್ಗಳನ್ನ ನೋಡ್ಬೋದು. ಇದು ಪ್ರೂವ್ ಆಗಿದೆ ಕೂಡ. ಈ ಒಂದು ಅಡ್ಡ ಪರಿಣಾಮದ ಬಗ್ಗೆ ಕೋವಿಶೀಲ್ಡ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪನಿಗೆ ಗೊತ್ತಿತ್ತಾ? ಖಂಡಿತ ಗೊತ್ತಿತ್ತು. ಆದರೂ ಕೂಡ ಯಾಕೆ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ನ ಅಪ್ರೂವ್ ಮಾಡಿದ್ರು ಅಂದರೆ, ಯಾವುದೇ ವ್ಯಾಕ್ಸಿನ್ ಅಪ್ರೂವ್ ಆಗೋಕ್ಕಿಂತ ಮುಂಚೆ ರಿಸ್ಕ್ ಬೆನಿಫಿಟ್ ರೇಷಿಯೋನ ನೋಡ್ತಾರೆ. ಸೊ ಇಫ್ ಇನ್ ಕೇಸ್ ರಿಸ್ಕ್ ಜಾಸ್ತಿ ಇದ್ದರೆ, ಬೆನಿಫಿಟ್ ಕಮ್ಮಿ ಇದ್ದರೆ ಅಂಥ ವ್ಯಾಕ್ಸಿನ್ನ ರಿಜೆಕ್ಟ್ ಮಾಡ್ತಾರೆ. ಬೆನಿಫಿಟ್ ಜಾಸ್ತಿ ಇದ್ದು ಸ್ವಲ್ಪ ಮಟ್ಟಿಗೆ ರಿಸ್ಕ್ ಇದ್ದರೆ ಅಂಥ ವ್ಯಾಕ್ಸಿನ್ನ ಅಪ್ರೂವ್ ಮಾಡ್ತಾರೆ. ಸೊ ಸೇಮ್ ಕೇಸ್ ಕೋವಿಶೀಲ್ಡಲ್ಲಿ ಕೂಡ ಬೆನಿಫಿಟ್ ಜಾಸ್ತಿ ಇತ್ತು, ರಿಸ್ಕ್ ಕಂಡೀಷನ್ ಕಮ್ಮಿ ಇತ್ತು, ಹಾಗಾಗಿ ಕೋವಿಶೀಲ್ಡನ್ನ ಅಪ್ರೂವ್ ಮಾಡಿದರು. ಬಟ್ ಈಗ ಆಸ್ಟ್ರಾಜೆನಿಕಾ ಕಂಪನಿ ಹೇಳಿರುವಂತಹ ಈ ಒಂದು ಸೈಡ್ ಎಫೆಕ್ಟ್ ಸ್ವಲ್ಪ ಸೀರಿಯಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ಫಸ್ಟ್ ನಾವು ಈ ಸೈಡ್ ಎಫೆಕ್ಟ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಆಸ್ಟ್ರಾಜೆನಿಕಾ ಕಂಪನಿ ಹೇಳಿರೋ ಪ್ರಕಾರ ಈ ವ್ಯಾಕ್ಸಿನ್ ತಗೊಂಡ ನಂತರ ನಮ್ಮ ದೇಹದಲ್ಲಿ ಒಂದು ರಕ್ತ ಹೆಪ್ಪುಗಟ್ಟುವಂತಹ ಒಂದು ಅಡ್ಡ ಪರಿಣಾಮ ಉಂಟಾಗುತ್ತೆ. ಅದೇನಂದ್ರೆ ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪಿನಿಯಾ ಸಿಂಡ್ರೋಮ್ ಅಂತ. ಇದು ಒಂದು ರೇರ್ ಬಟ್ ತುಂಬಾ ಸೀರಿಯಸ್ ಆದಂತಹ ಕಂಡೀಷನ್. ಈ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಬಾಡಿಯಲ್ಲಿ ಪ್ಲೇಟ್ಲೆಟ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಥ್ರೋಂಬೋಸೈಟೋಪಿನಿಯಾ ಅಂತ ಕರಿತೀವಿ. ಹಾಗೇನೆ ಕೆಲವೊಂದು ಅನ್ಯೂಶುವಲ್ ಪ್ಲೇಸಸ್ ಅಲ್ಲಿ ಅಂದ್ರೆ ಬ್ರೈನ್ ಮತ್ತೆ ಹೊಟ್ಟೆಯಲ್ಲಿ ರಕ್ತ ಹೆಪ್ಪು ಕಟ್ಟೋದನ್ನ ನಾವು ನೋಡಬಹುದು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಹ ಏನೆಲ್ಲ ಗುಣಲಕ್ಷಣಗಳನ್ನ ತೋರಿಸುತ್ತೆ ಅಂದ್ರೆ, ವಿಪರೀತ ತಲೆನೋವು ಕಾಣಿಸ್ಕೊಳ್ಳೋದು, ದೃಷ್ಟಿ ಮಂದ ಆಗೋದು, ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳೋದು, ಎದೆನೋವು ಬರುವಂಥದ್ದು, ಹಾಗೇನೆ ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳೋದು, ನಿರಂತರ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಹಾಗೂ ಸುಲಭವಾಗಿ ಮೂಗೇಟುಗಳಾಗುವುದು. ಅಂದರೆ ಮೂಗೇಟ್ ಅಂದರೆ ಮೂಗಿಗಾಗೋದಲ್ಲ, ಬ್ರೂಸಸ್ ಅಂತ ನಾವೇನು ಹೇಳ್ತೀವಿ ಅದು. ತುಂಬಾನೇ ಎಲ್ಲಿ ಸಣ್ಣದಾಗಿ ಪ್ರೆಷರ್ ಬಿದ್ದರೂ ಕೂಡ ಬ್ರೂಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಚರ್ಮದಡಿಯಲ್ಲಿ ಸಣ್ಣ ಸಣ್ಣ ರಕ್ತದ ಕಲೆಗಳು ಕಾಣಿಸ್ಕೊಳ್ಳೋದು. ಈ ಎಲ್ಲ ಸಿಂಪ್ಟಮ್ಗಳನ್ನ ನಾವು ಈ ಒಂದು ಕಂಡೀಷನಲ್ಲಿ ನೋಡ್ಬೋದು. ಸೊ ಈ ಕಂಡೀಷನ್ನಿಂದಾಗಿ ಮುಖ್ಯವಾಗಿ ಹಾರ್ಟ್ ಅಟ್ಯಾಕ್ ಹಾಗೂ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇದುವರೆಗೂ ನಡೆಸಿರುವಂಥ ಸ್ಟಡಿ ಪ್ರಕಾರ ಈ ಒಂದು ಕಂಡೀಷನ್ ಹೆಚ್ಚಾಗಿ ಮಹಿಳೆಯರಲ್ಲಿ, ಅದರಲ್ಲೂ 60 ವರ್ಷಕ್ಕಿಂತ ಕೆಳಗಡೆ ಇರೋ ಮಹಿಳೆಯರಲ್ಲಿ ಕಂಡು ಬಂದಿದೆ ಅಂತ ಗೊತ್ತಾಗಿದೆ. ಸೊ ಇದಕ್ಕೆ ಎಕ್ಸಾಕ್ಟ್ ರೀಸನ್ ಇದುವರೆಗೂ ಕೂಡ ಕಂಡಿಡ್ದಿಲ್ಲ. ಬಟ್ ಕೆಲವೊಂದು ಸ್ಟಡಿಗಳು ಹೇಳೋ ಪ್ರಕಾರ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಅಥವಾ ಸ್ಟ್ರೆಸ್ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಈಗ ಮೇನ್ ಕ್ವೆಶನ್ ಏನಂದ್ರೆ, ಇದರಿಂದ ನಾವು ಭಯ ಪಡಬೇಕಾ ಅಂತ. ಆಸ್ಟ್ರಾಜೆನೆಕಾ ಕಂಪನಿ ಹಾಗೂ ಹಲವಾರು ರಿಸರ್ಚ್ ಆರ್ಟಿಕಲ್ಸ್, ಮುಖ್ಯವಾಗಿ WHO ಅಥವಾ ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಇದು ಒಂದು ಬಹಳ ರೇರ್ ಹಾಗೂ ಅನ್ಯೂಶುವಲ್ ಸೈಡ್ ಎಫೆಕ್ಟ್. ಸೊ ಇದು 10 ಲಕ್ಷ ಮಂದಿಯಲ್ಲಿ ಕೇವಲ 7 ಜನರಿಗೆ ಮಾತ್ರ ಈ ಸೈಡ್ ಎಫೆಕ್ಟ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದರಲ್ಲೂ ಸಾಧಾರಣವಾಗಿ ಈ ಸೈಡ್ ಎಫೆಕ್ಟ್ನ ನಾವು ಕೋವಿಶೀಲ್ಡ್ ವ್ಯಾಕ್ಸಿನ್ ಮೊದಲನೇ ಡೋಸ್ ನಾವು ತಗೊಳ್ತೀವಲ್ಲ, ಸೊ ಅದರ 3 ರಿಂದ 30 ದಿನದ ಒಳಗಡೆ ಕಾಣಿಸ್ಕೊಳ್ಳುತ್ತೆ. ಹೆಚ್ಚಾಗಿ ಅಂದರೆ 2 ರಿಂದ 3 ತಿಂಗಳ ಒಳಗಡೆ ನಾವು ಈ ಸೈಡ್ ಎಫೆಕ್ಟ್ಗಳನ್ನ ನೋಡ್ಬೋದು. ಸೆಕೆಂಡ್ ಡೋಸ್ ಮತ್ತು 3ನೇ ಡೋಸ್ ತಗೊಂಡಾಗ ಈ ಒಂದು ಸೈಡ್ ಎಫೆಕ್ಟ್ ಹೆಚ್ಚಾಗಿ ಕಾಣಿಸೋದಿಲ್ಲ.
ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಪ್ರತಿಯೊಂದು ವ್ಯಾಕ್ಸಿನಲ್ಲಿ ಕೂಡ ಸ್ವಲ್ಪನಾದ್ರೂ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಯೂಶ್ವಲಿ ಅದು ಮೈಲ್ಡ್ ಫಾರ್ಮಲ್ಲಿ ಇರುತ್ತೆ. ಅಂದರೆ ಜ್ವರ ಬರುವಂಥದ್ದು ಅಥವಾ ಇಂಜೆಕ್ಷನ್ ಸೈಟಲ್ಲಿ ಪೇಯ್ನ್ ಬರುವಂಥದ್ದು ಅಥವಾ ಬಾಡಿ ಪೇಯ್ನ್ ಬರುವಂಥದ್ದು ಆಗಿರುತ್ತೆ. ಬಟ್ ಈ ಕೋವಿಶೀಲ್ಡ್ ವಿಚಾರದಲ್ಲಿ ಈ ಸೈಡ್ ಎಫೆಕ್ಟ್ ಸ್ವಲ್ಪ ಸೀರಿಯಸ್ ಆಗಿದೆ. ಬಟ್ ಇದು ತುಂಬಾ ರೇರ್ ಕೇಸಸ್ಸಲ್ಲಿ ಕಾಣಿಸ್ಕೊಳ್ಳೋದು ಅಂತ ಸಾಕಷ್ಟು ರಿಸರ್ಚ್ ಮಾಡೋರು ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ಒಂದು ಸಿಚುವೇಷನಲ್ಲಿ ನಾವು ಪ್ಯಾನಿಕ್ ಆಗದೆ ಆದಷ್ಟು ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮುಖ್ಯವಾಗಿ ಗಾಳಿ ಮಾತುಗಳಿಗೆ ನಾವು ಕಿವಿ ಕೊಡಬಾರ್ದು. ಸೊ ನಾನು ರೀಸೆಂಟಾಗಿ ಒಂದು ಪೋಸ್ಟ್ ನೋಡಿದೆ, ಕೋವಿಶೀಲ್ಡ್ ತಗೊಂಡಿರೋರು ಐಸ್ ಕ್ರೀಮ್ ತಿನ್ನಬಾರ್ದು, ಕೋಲ್ಡ್ ವಾಟರ್ ಕುಡಿಬಾರ್ದು ಅಥವಾ ತಂಪು ಪಾನೀಯಗಳನ್ನ ಕುಡಿಬಾರ್ದು ಅಂತ ಹೇಳಿಬಿಟ್ಟು. ಬಟ್ ಆರೋಗ್ಯ ಇಲಾಖೆಯಿಂದ ಆ ಥರ ಯಾವುದೇ ಒಂದು ಗೈಡ್ಲೈನ್ಸ್ ಕೂಡ ಬಿಟ್ಟಿಲ್ಲ. ಸೊ ಗಾಳಿ ಮಾತುಗಳಿಗೆ ದಯವಿಟ್ಟು ಕಿವಿ ಕೊಡಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ. ಮುಖ್ಯವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಿ. ಮುಂಚೆ ತಿಳಿಸಿದಂತೆ ಯಾವುದಾದ್ರೂ ಗುಣಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ ದಯವಿಟ್ಟು ವೈದ್ಯರ ಹತ್ರ ಹೋಗಿ. ಸೊ ಅವ್ರು ನಿಮಗೆ ಈ ರಕ್ತ ಹೆಪ್ಪು ಕಟ್ಟೋದು ಅಥವಾ ಪ್ಲೇಟ್ಲೆಟ್ ಕಮ್ಮಿ ಆಗುವಂಥ ಯಾವುದಾದ್ರೂ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡೋದಕ್ಕೆ ಕೆಲವೊಂದು ಲ್ಯಾಬ್ ಟೆಸ್ಟ್ಗಳನ್ನ ಮಾಡ್ತಾರೆ. ಸೊ ಅದರಲ್ಲಿ ನಿಮಗೆ ವ್ಯಾಕ್ಸಿನಿಂದ ಈ ತೊಂದರೆ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ತೊಂದರೆ ಇದೆಯಾ ಅಂತ ಖಂಡಿತ ಗೊತ್ತಾಗುತ್ತೆ. ಸೊ ಇದರಿಂದ ಆಗುವಂಥ ತೊಂದರೆ ಅಂದರೆ ಸ್ಟ್ರೋಕ್ ಹಾಗೂ ಹಾರ್ಟ್ ಅಟ್ಯಾಕ್ ಆಗೋದನ್ನ ನಾವು ತಡಿಬಹುದು. ಸೊ ನೀವು ಇದನ್ನ ಎಷ್ಟು ಬೇಗ ಕಂಡುಹಿಡಿತೀರೋ ಚಿಕಿತ್ಸೆ ಕೂಡ ಅಷ್ಟೇ ಫಲಕಾರಿಯಾಗಿರುತ್ತೆ. ಸೊ ನಾನೊಬ್ಬ ಹೆಲ್ತ್ ವರ್ಕರ್ ಆಗಿ ಹೇಳೋದೇನೆಂದರೆ, ಕೋವಿಶೀಲ್ಡ್ ವ್ಯಾಕ್ಸಿನ್ ಕೋವಿಡ್ ಟೈಮಲ್ಲಿ ಕೋವಿಡಿಂದ ಸಫರ್ ಆಗ್ತಿರೋ ಎಷ್ಟೋ ಜನ ರೋಗಿಗಳಿಗೆ ನಾವು ಸರ್ವಿಸ್ ಕೊಡೋದಕ್ಕೆ ನಮಗೆ ಇಮ್ಯುನಿಟಿಯನ್ನು ಕೊಟ್ಟಿದೆ. ಹಾಗೇನೆ ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡ ನಂತರ ಯಾರಿಗಾರು ಕೋವಿಡ್ ಬಂದು ಹಾಸ್ಪಿಟಲೈಸ್ ಆದವರಲ್ಲಿ 60% ಹೆಚ್ಚು ಪ್ರೊಟೆಕ್ಷನನ್ನು ಈ ಕೋವಿಶೀಲ್ಡ್ ವ್ಯಾಕ್ಸಿನ್ನ ನೀಡಿದೆ. ಸೊ ಎಲ್ಲರೂ ಅನಾವಶ್ಯಕ ಚಿಂತೆ ಮಾಡೋದನ್ನ ಬಿಟ್ಟು, ಪ್ಯಾನಿಕ್ ಆಗೋದನ್ನ ಬಿಟ್ಟು ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಿ. ಪೌಷ್ಟಿಕ ಆಹಾರ ತಗೊಳ್ಳಿ ಹಾಗೂ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿರಿ ಆ್ಯಂಡ್ ಮುಖ್ಯವಾಗಿ ಪಾಸಿಟಿವ್ ಆಗಿರಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಬೇಸಿಗೆಯಲ್ಲಿ ನಿಮ್ಮ ಮಕ್ಕಳು ಪ್ರೊಟೆಕ್ಷನ್ ಹೇಗೆ ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ದರೆ ಸ್ಕ್ರೀನಲ್ಲಿ ಬರ್ತಿರೋ ಈ ವಿಡಿಯೋನ ಕ್ಲಿಕ್ ಮಾಡಿ. ಸೊ ಮುಂದಿನ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.